ಹಲೋ ಫ್ರೆಂಡ್ಸ್, ನಿಫ್ಟಿಲಿ ಇವತ್ತು 25,400 ಇಂದ 25,335 ಇದೊಂದು ಒಳ್ಳೆ ಡಿಮ್ಯಾಂಡ್ ಝೋನ್ ಆಗಿ ಕ್ರಿಯೇಟ್ ಆಗಿದೆ. ಇಲ್ಲಿ ವಾಲ್ಯೂಮ್ ಸ್ಪೈಕ್ ಕೂಡ ಜಾಸ್ತಿ ಆಗಿದೆ. ಇಮಿಡಿಯೇಟ್ ರೆಸಿಸ್ಟೆನ್ಸ್ ಬಂದು ನಮ್ಮದು 25,600 ಇಂದ 25,630. ಮೇಜರ್ ರೆಸಿಸ್ಟೆನ್ಸ್ 25,750 ಇಂದ 25,800 ಮೇಜರ್ ರೆಸಿಸ್ಟೆನ್ಸ್. ಹಾಗೇನೆ ಮೇಜರ್ ಸಪೋರ್ಟ್ ಝೋನ್ ಬಂದು 25,180 ಇಂದ 25,100 ಇದು ಮೇಜರ್ ಸಪೋರ್ಟ್. ನಿನ್ನೆ ಕ್ಲಿಯರ್ ಆಗಿ ಹೇಳಿದ್ದೆ, ಇಲ್ಲಿ ಡೋಜಿ ಕ್ಯಾಂಡಲ್ ಕ್ರಿಯೇಟ್ ಆಗಿದೆ. ಮಾರ್ಕೆಟ್ ಏನಾದರೂ ಈ ಲೆವೆಲಿಂದ ಕೆಳಗಡೆ ಬಂತು ಅಂದರೆ ಮಾರ್ಕೆಟ್ಸ್ ಇದಕ್ಕೆ ಡೌನ್ಫಾಲ್ ಆಗುತ್ತೆ. ಹಾಗೆಯೇ ಈ ಡೋಜಿ ಕ್ಯಾಂಡಲ್ ಮೇಲ್ಗಡೆ ಏನಾದರೂ ಮಾರ್ಕೆಟ್ ಸಸ್ಟೇನ್ ಆದರೆ ಮಾರ್ಕೆಟ್ ಮೇಲೆ ಹೋಗುತ್ತೆ ಅಂತ ನಾನು ನಿನ್ನೆ ಹೇಳಿದ್ದೆ. ಅದೇ ಥರ ಆಗಿದೆಯಾ ಇಲ್ವೋ ನೋಡಿ. ಓವರ್ ಆಲ್ ಮಾರ್ಕೆಟ್ ಡೌನ್ ಟ್ರೆಂಡಲ್ಲೇ ಇದೆ, ಲೋವರ್ ಲೋ ಮಾಡ್ತಾ ಇದೆ ನೋಡಿ. ಈ ಥರ ಲೋವರ್ ಲೋನೇ ಮಾಡ್ತಾ ಇದೆ ಮತ್ತು ಈ ಚಾನಲ್ನಲ್ಲೇ ಮೂವ್ಮೆಂಟ್ ಮಾಡ್ತಾ ಇದೆ. ಇವಾಗ ಹತ್ತತ್ರ ಸಪೋರ್ಟ್ ಹತ್ರ ಬಂದಿದೆ. ಮಾರ್ಕೆಟ್ ಸಪೋರ್ಟ್ ಏರಿಯಾ ಹತ್ರ ಇರೋದ್ರಿಂದ ಇಲ್ಲಿ ನಾಳೆ ಯಾವುದೇ ಕಾರಣಕ್ಕೂ ಇಮಿಡಿಯೇಟ್ ಆಗಿ ಸೆಲ್ ಮಾಡೋವಂಥದ್ದಾಗಲಿ ಪಿ ಬೈ ಮಾಡೋವಂಥದ್ದಾಗಲಿ ಮಾಡೋಕ್ಕೆ ಹೋಗಬೇಡ್ರಿ. ಇದು ಇಮಿಡಿಯೇಟ್ ಸಪೋರ್ಟ್ ಝೋನ್ ಇರೋದ್ರಿಂದ ಇಲ್ಲಿ ರಿಕವರಿಗೆ ಹೋಗುತ್ತೆ. ಪ್ರೈಸ್ ಆ್ಯಕ್ಷನ್ ಮೂಮೆಂಟ್ ಹೇಗಿರುತ್ತೆ ಅಂದರೆ, ಫಸ್ಟ್ ಹಿಂಗೆ ಡೌನ್ ಬಂದರೆ ಮೇಲ್ಗಡೆ ಹೋಗುತ್ತೆ, ಒಂದು 50% ಅಥವಾ 0.681% ಹೋಗುತ್ತೆ ಮೇಲೆ ಫಿಬೊನಾಚಿ ರಿಟ್ರೇಸ್ಮೆಂಟ್ ಲೆವೆಲ್ ಪ್ರಕಾರ. ಹಾಗೆಯೇ ಇವಾಗ ಕೆಳಗಡೆ ಬಂದಿದೆ ಮತ್ತು ಇವಾಗ ಮೇಲ್ಗಡೆ ಹೋಗುತ್ತಿದ್ದು ಇಲ್ಲಿವರೆಗೂ ಹೋಗೋ ಚಾನ್ಸಸ್ 25,600 ಹೋಗೋ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿ ಪಿ ಬೈ ಮಾಡೋವಂಥ ಜಾಗ ಇದಲ್ಲ. ಹಾಗಾದರೆ ನಾಳೆ ಮಾರ್ಕೆಟ್ ಯಾವ ಥರ ಓಪನ್ ಆಗುತ್ತೆ, ಫ್ಲಾಟ್ ಓಪನ್ ಆದರೆ ಯಾವ ಥರ ಬಿಹೇವ್ ಮಾಡ್ಬೋದು, ಗ್ಯಾಪ್ ಅಪ್ ಓಪನ್ ಆದರೆ ಯಾವ ಥರ ಬಿಹೇವ್ ಮಾಡ್ಬೋದು, ಆಮೇಲೆ ಗ್ಯಾಪ್ ಡೌನ್ ಆದರೆ ಯಾವ ಥರ ನಾವು ಬಿಹೇವ್ ಮಾಡಬೇಕು ಅನ್ನೋದನ್ನು ಡೀಟೇಲ್ ಆಗಿ ಸ್ಟ್ರಕ್ಚರ್ ಮುಖಾಂತರ ನಾನು ನಿಮ್ಗೆ ತಿಳಿಸ್ತೀನಿ. ಇವಾಗ ಸಿಂಪಲ್ ಏನಂತಂದರೆ, ಪ್ರೈಸ್ ಈ ಝೋನಲ್ಲಿದ್ದರೆ ಯಾವುದೇ ಕಾರಣಕ್ಕೂ ಪಿ ಬೈ ಮಾಡೋ ಹಾಗಿಲ್ಲ. ಈ ಝೋನಲ್ಲಿ ಬುಲ್ಲಿಶ್ ಮೂಮೆಂಟ್ ಸ್ಟಾರ್ಟ್ ಆಯಿತು ಅಂತಂದರೆ, ಒಳ್ಳೆ ಬುಲ್ಲಿಶ್ ಕ್ಯಾಂಡಲ್ಗಳು ಕ್ರಿಯೇಟ್ ಆಗ್ತಾ ಇದ್ದರೆ ನಮ್ಮ ನೆಕ್ಸ್ಟ್ ರೆಸಿಸ್ಟೆನ್ಸ್ ಹತ್ರ ಹೋಗುತ್ತೆ, 25,600 ಹೋಗುತ್ತೆ. ಹಾಗೆಯೇ ಮಾರ್ಕೆಟ್ ಡೌನ್ ಟ್ರೆಂಡ್ ಸ್ಟಾರ್ಟ್ ಆಗಬೇಕು ಅಂತಂದರೆ 25,335 ಕೆಳಗಡೆ ಮೂವ್ಮೆಂಟ್ ಸ್ಟಾರ್ಟ್ ಆಗಬೇಕು. ಕೆಳಗಡೆ ಸಸ್ಟೇನ್ ಕೂಡ ಆಗಬೇಕು. ಕೆಳಗಡೆ ಸಸ್ಟೇನ್ ಆದರೆ 25,180 ಇಂದ 25,100 ಬರೋ ಚಾನ್ಸಸ್ ಇರುತ್ತೆ. ಬನ್ನಿ ಹಾಗಾದರೆ ನಾಳೆ ಯಾವ್ಯಾವ ಥರ ಮಾರ್ಕೆಟ್ ಮೂವ್ಮೆಂಟ್ ಮಾಡ್ಬೋದು ಅಂತ ನೋಡೋಣ. ಈ ವಿಡಿಯೋ ಯಾವುದೇ ಟ್ರೇಡ್ ಪ್ರಮೋಷನ್ ಅಲ್ಲ, ನಾನು ಸೆಬಿ ರಿಜಿಸ್ಟರ್ಡ್ ಪರ್ಸನ್ ಅಲ್ಲ. ಈ ವಿಡಿಯೋ ಕೇವಲ ಕಲಿಕೆಯ ಉದ್ದೇಶದಿಂದ ಕೂಡಿರುತ್ತೆ. ನೋಡಿ, ಮಾರ್ಕೆಟ್ನಲ್ಲಿ 90 to 100% ವರ್ಕ್ ಆಗುವಂಥ ಸ್ಟ್ರಕ್ಚರ್ಗಳನ್ನ ನಿಮ್ಗೆ ಕೊಡ್ತಾ ಇದ್ದೀನಿ. ಬೇರೆ ಯಾವ ಚಾನಲಲ್ಲೂ ಈ ಥರ ಸ್ಟ್ರಕ್ಚರ್ಗಳು ನಿಮ್ಗೆ ಸಿಗೋದಿಲ್ಲ. ಹೊಸಬ್ರಿಗಾಗಲಿ ಹಳೆ ಟ್ರೇಡರ್ಸ್ಗಳಿಗಾಗಲಿ ಎಷ್ಟು ಈಸಿ ಆಗುತ್ತೆ ಅಂತಂದರೆ, ಪ್ರೈಸ್ ಗ್ಯಾಪ್ ಅಪ್ ಓಪನ್ ಆಗುತ್ತಾ ಗ್ಯಾಪ್ ಡೌನ್ ಓಪನ್ ಆಗುತ್ತಾ ಗೊತ್ತಿರಲ್ಲ. ಇದೇ ಪ್ಲೇಸಲ್ಲಿ ಅಂದಾಜಾಗಿ ಓಪನ್ ಆಗುತ್ತೆ ಅಂತ ಗೊತ್ತಾಗ್ಬಿಟ್ರೆ ಮೂಮೆಂಟ್ ಹೇಗಾಗುತ್ತೆ ಅಂತಲೂ ಈಸಿಯಾಗಿ ಕನ್ಫರ್ಮೇಷನ್ ಸಿಕ್ಬಿಡುತ್ತೆ. ನೋಡಿ, ಫ್ಲಾಟ್ ಓಪನ್ ಸಿನಾರಿಯೋ 1, ಪ್ರೈಸ್ ಏನಾದರೂ ಫ್ಲಾಟ್ ಆಗಿ ಓಪನ್ ಆಯಿತು ಅಂದರೆ ಫಸ್ಟ್ ಎಲ್ಲಿ ಹೋಗುತ್ತಿದ್ದು, ಫಸ್ಟ್ ರೆಸಿಸ್ಟೆನ್ಸ್ 25,536 ಹೋಗುತ್ತೆ. ಇಲ್ಲಿ ಸ್ಟ್ರಾಂಗ್ ಕ್ಯಾಂಡಲ್ಗಳು ಕ್ರಿಯೇಟ್ ಆಗಬೇಕು, ಸಸ್ಟೈನ್ ಆಗಬೇಕು, ಇಲ್ಲಿ ಹೋಗುತ್ತೆ. ಇಲ್ಲಿ ರೆಸಿಸ್ಟೆನ್ಸ್ ಸಿಕ್ತು ಅಂದರೆ ವಾಪಸ್ ಮತ್ತೆ ಇದೇ ಪ್ಲೇಸಿಗೆ ಬರುತ್ತೆ. ಇಲ್ಲಿ ಯಾವುದೇ ಕಾರಣಕ್ಕೂ ಈ ಪ್ಲೇಸಲ್ಲಿ ಸೆಲ್ ಮಾಡೋಕ್ಕೆ ಹೋಗಬೇಡ್ರಿ, ಪಿ ಬೈ ಮಾಡೋಕ್ಕೆ ಹೋಗಬೇಡ್ರಿ. ಮತ್ತೆ ಹೇಳ್ತಾ ಇದ್ದೀನಿ, ಇದು ಅಬ್ಸರ್ವ್ ಮಾಡೋಂಥ ಪ್ಲೇಸು. ನೀವು ಸೆಲ್ ಮಾಡಬೇಕು ಅಂತಂದರೆ ಇದ್ರ ಕೆಳಗಡೆನೆ 25,335 ಕೆಳಗಡೆನೆ ಸೆಲ್ ಪಿ ಬೈ ಮಾಡಬೇಕು. ಮತ್ತು ಇಲ್ಲಿ ರಿವರ್ಸ್ ಬಂದಾಗ ಇಲ್ಲಿ ಸಸ್ಟೇನ್ ಆದರೆ ಮಾತ್ರ 25,600 ಹೋಗುತ್ತೆ. ಫ್ಲಾಟ್ ಓಪನ್ ಸಿನಾರಿಯೋ 2, ಪ್ರೈಸ್ ಏನಾದರೂ ಇದೇ ಪ್ಲೇಸಲ್ಲಿ ಓಪನ್ ಆಯಿತು ಅಂದರೆ ಫಸ್ಟು ಸಪೋರ್ಟ್ ಹತ್ರ ಬರುತ್ತೆ, 25,335 ಅದರ ಸಪೋರ್ಟ್ ಹತ್ರ ಬರ್ಬೋದು. ಇಲ್ಲಿ ಸಸ್ಟೇನ್ ಆಯಿತು ಅಂತಂದರೆ 25,490 500 ಹೋಗುತ್ತೆ. ವಾಪಸ್ ರಿಜೆಕ್ಷನ್ ತೊಗೊಂಡು ಇಲ್ಲಿ 25,536 ಹೋಗುತ್ತೆ. ಇಲ್ಲಿ ರಿಜೆಕ್ಷನ್ ಆಯಿತು ಅಂದರೆ 25,600 ಹೋಗುತ್ತೆ. ಗ್ಯಾಪ್ ಅಪ್ ಓಪನ್ ಸಿನಾರಿಯೋ 1, ಪ್ರೈಸ್ ಏನಾದರೂ 25,630 ಏನಾದರೂ ಓಪನ್ ಆಯಿತು ಅಂದರೆ ಫಸ್ಟು ಸಪೋರ್ಟ್ ಹತ್ರ ಬರುತ್ತೆ. ಸಪೋರ್ಟ್ ಹತ್ರ ಬಂದು ಸಪೋರ್ಟ್ ಸಸ್ಟೇನ್ ಆಯಿತು ಅಂದರೆ ಮತ್ತೆ ವಾಪಸ್ ರೆಸಿಸ್ಟೆನ್ಸ್ ಹತ್ರ ಹೋಗುತ್ತೆ. ಇಲ್ಲಿ ರೆಸಿಸ್ಟೆನ್ಸ್ ಹತ್ರ ಸ್ಟ್ರಾಂಗ್ ರಿಜೆಕ್ಷನ್ ಸಿಕ್ಕರೆ ವಾಪಸ್ ಇದು 25,400 ಹತ್ರ ಬರುತ್ತೆ. ಅಲ್ಲೇನಾದರೂ ಸಪೋರ್ಟ್ ಸಿಗಲಿಲ್ಲ, ಸಪೋರ್ಟ್ ತೊಗೊಳ್ಳಿಲ್ಲ ಅಂದರೆ ಫುಲ್ ಡೌನ್ಫಾಲ್ ಆಗುತ್ತೆ. ಇಲ್ಲಿ ಮತ್ತೆ ಸಪೋರ್ಟ್ ತೊಗೊಂಡ್ರೆ 25,536 ಹೋಗುತ್ತೆ. ಇಲ್ಲಿಂದ ರಿಜೆಕ್ಷನ್ ಸಿಕ್ಕರೆ ತುಂಬ ಒಳ್ಳೆ ಮೂಮೆಂಟ್ಸ್. ಗ್ಯಾಪ್ ಡೌನ್ ಸಿನಾರಿಯೋ 2, ಪ್ರೈಸ್ ಏನಾದರೂ 25,180 ಇಲ್ಲಿ ಗ್ಯಾಪ್ ಫಿಲ್ಲಿಂಗ್ ಏರಿಯಾ ಇದೆಯಲ್ಲ, ಇಲ್ಲಿ ಏನಾದರೂ ಓಪನ್ ಆಯಿತು ಅಂದರೆ ಯಾವುದೇ ಕಾರಣಕ್ಕೂ ಪಿ ಬೈ ಮಾಡಬೇಡ್ರಿ. ಇಲ್ಲಿ
ಮಾರ್ಕೆಟ್ ಸಸ್ಟೇನ್ ಆಯಿತು ಅಂತಂದರೆ ಸಿ ಸೈಡ್ ಹೋಗೋದು ತುಂಬ ಚೆನ್ನಾಗಿರುತ್ತೆ. ಪ್ರೈಸ್ ಮೂವ್ಮೆಂಟ್ ಚೆನ್ನಾಗಿರಬೇಕು. ಕನ್ಫರ್ಮೇಷನ್ ಜೊತೆಗೆ ಮಾತ್ರ ಟ್ರೇಡ್ ಮಾಡಬೇಕು. ಕನ್ಫರ್ಮೇಷನ್ ಇಲ್ಲ ಅಂತಂದರೆ ಟ್ರೇಡಲ್ಲಿ ಎಂಟ್ರಿ ಆಗಕೂಡ್ದು. ಪ್ರೈಸ್ ಲೆವೆಲ್ನ ಟಚ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಪ್ರೈಸು ಲೆವೆಲಲ್ಲಿ ಸಸ್ಟೇನ್ ಆಗೋದು ಇಂಪಾರ್ಟೆಂಟ್ ಆಗುತ್ತೆ. ಇನ್ನೂ ಒಂದು ರೀತಿಯಲ್ಲೂ ಪ್ರೈಸ್ ಗ್ಯಾಪ್ ಡೌನ್ ಆಗ್ಬೋದು. ಇಲ್ಲಿ 25,244 ಇದೆಯಲ್ಲ, ಇಲ್ಲಿ ಏನಾದರೂ ಓಪನ್ ಆದರೂ ಕೂಡ ಮೇಲ್ಗಡೆ ಫಸ್ಟು ರೆಸಿಸ್ಟೆನ್ಸ್ ಹತ್ರ ಹೋಗುತ್ತೆ. ಆ ರೆಸಿಸ್ಟೆನ್ಸ್ನ ಫೇಸ್ ಮಾಡಿ 25,180 ಹತ್ರ ಬಂತು ಅಂದರೆ ಇಲ್ಲಿ ಒಳ್ಳೆ ಕ್ಯಾಂಡಲ್ಗಳು ಫಾರ್ಮ್ ಆಗಿ ಸ್ಟಾರ್ಟ್ ಆಯಿತು ಅಂದರೆ ಇಲ್ಲಿಂದ ಒಳ್ಳೆ ಮೂಮೆಂಟ್ ಸಿಗುತ್ತೆ. ಎಲ್ಲವರೆಗೂ ಹೋಗ್ಬೋದು, 25,600ವರೆಗೂ ಹೋಗ್ಬೋದು. ಮಾರ್ಕೆಟ್ ಹೇಗಾದರೂ ಓಪನ್ ಆಗಲಿ ಅದು ನಮ್ಮ ಕೈಯಲ್ಲಿಲ್ಲ. ಬಟ್ ಹೇಗೆ ಓಪನ್ ಆದರೆ ನಾವು ಹೇಗೆ ರಿಯಾಕ್ಟ್ ಮಾಡಬೇಕು ಅನ್ನೋದು ನಮ್ಮ ಕೈಯಲ್ಲೇ ಇದೆ. ನಿಮಗೇನಾದರೂ 25,400 ಈ ಲೆವೆಲ್ ಬ್ರೇಕ್ ಡೌನ್ ಆಗುತ್ತೆ ಅನ್ಸುತ್ತಾ ಅಥವಾ ಹೋಲ್ಡ್ ಆಗುತ್ತೆ ಅನ್ಸುತ್ತಾ? ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆಯೇ ನಮ್ಮ ಈ ಲೆವೆಲ್ಗಳು ಮತ್ತು ಸ್ಟ್ರಕ್ಚರ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.